ಪ್ರೆಗ್ನೆನ್ಸಿಯಲ್ಲಿ ಒಂಥರ ಚಿಂತೆ ಆದರೆ ಮಗು ಹುಟ್ಟಿದ ಮೇಲೆ 6 ತಿಂಗಳವರೆಗೂ ಬರೀ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇರ್ತೀವಿ. ಸಾಲಿಡ್ನ ಶುರು ಮಾಡಿದ್ಮೇಲೆ ಏನು ತಿನ್ನಿಸೋದು, ಹೇಗೆ ತಿನ್ನಿಸೋದು, ಮಗು ಊಟ ಮಾಡೋದಕ್ಕೆ ಇಷ್ಟಪಡ್ತಿದೆಯಾ, ಇಷ್ಟಪಡ್ತಿಲ್ವಾ, ಎಲ್ಲ ಸಾಧ್ಯವಾದ ಒಂದು ಟಿಪ್ಸ್ನೆಲ್ಲ ಫಾಲೋ ಮಾಡ್ತಿರ್ತೀವಿ. ಅದೇ ಮಗು 7 ತಿಂಗಳು 8 ತಿಂಗಳಾದಮೇಲೆ ಮಗುಗೆ ಸ್ನ್ಯಾಕ್ಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಸ್ನ್ಯಾಕ್ಸಿಗೆ ಕೊಡೋದು ಅನ್ನೋದು ತುಂಬ ಮಾಮೀಸ್ಗೆ ಡೌಟು. ಮಕ್ಕಳಿಗೆ ದಿನಕ್ಕೆ 1 ಅಥವಾ 2 ಸ್ನ್ಯಾಕ್ಸ್ನ ಕೊಡೋದು ತುಂಬ ಇಂಪಾರ್ಟೆಂಟ್. ಸ್ನ್ಯಾಕ್ಸಲ್ಲಿ ನಾವು ಯಾವುದ್ಯಾವುದನ್ನು ಇನ್ಕ್ಲೂಡ್ ಮಾಡ್ಕೋಬಹುದು ಅಂತಂದರೆ ಹಾಲನ್ನ ಕೊಡಬಹುದು, ಪಾಪ್ಕಾರ್ನು, ಕಡಲೆಪುರಿ ಮತ್ತು ಮಖಾನನ ಕೊಡಬಹುದು. ಕಡಲೆಕಾಯಿ ಬೀಜನ ನೆನೆಸಿ ಅದನ್ನು ಬೇಯಿಸಿ ಮಕ್ಕಳಿಗೆ ಕೊಡ್ಬೋದು, ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ರಾಜ್ಮಾನು ಸಹ ಇದೇ ರೀತಿ ನೆನೆಸಿ ಬೇಯಿಸಿ ಕೊಡಬಹುದು. ಕಾಬೂಲ್ ಕಡಲೆನೂ ಸಹ ಕೊಡಬಹುದು. ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ನ ಪ್ಲ್ಯಾನ್ ಮಾಡುವಾಗ್ಲೂ ಸಹ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂತಹದ್ದನ್ನೇ ಕೊಡಬೇಕಾಗತ್ತೆ. ಮೋರ್ ಇಂಪಾರ್ಟೆಂಟ್ಲಿ ಊಟ ಆಗಿದ 2-3 ಅವರ್ಸ್ ಆದಮೇಲೆ ನಾವು ಸ್ನ್ಯಾಕ್ಸ್ನ ಮಕ್ಕಳಿಗೆ ಪ್ಲ್ಯಾನ್ ಮಾಡಬೇಕು.